ಮಣ್ಣನ್ ಫ್ಯಾನ್ಸು ಮಣ್ಣನ್ ಫ್ಯಾನ್ಸು ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದಿರೋದು ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಲ್ಲಿ. ನಾವು ಬಂದಿರೋದು ವೀಕೆಂಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇದೆ. ಹೆವಿ ಅಂದರೆ ಹೆವಿ ಜನ. ಈಗ ನೀವು ಹೆಂಗೆ ಬರಬೇಕಂತಂದರೆ ಗುಂಡ್ಲುಪೇಟೆಯಿಂದ ಒಂದು 15 ಕಿಲೋಮೀಟರ್ಸ್ ಮುಂದೆ ಬಂದರೆ ಒಂದು ಆರ್ಚ್ ಸಿಗುತ್ತೆ ನಿಮಗೆ. ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ. ಇಲ್ಲಿ ನೀವು ರೈಟ್ ತೊಗೋಬೇಕು. ಮುಂದೆ ಮತ್ತೆ ಊರಲ್ಲಿ ಒಂದು 900 ಮೀಟರ್ಸ್ 1 ಕಿಲೋಮೀಟರ್ ಮುಂದೆ ಹೋದರೆ ಮತ್ತೊಂದು ಲೆಫ್ಟ್ ಸಿಗುತ್ತೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಆ ರೂಟ್ ತೊಗೊಂಡು ನೀವು ಮುಂದೆ ಬಂದರೆ ರೀಚ್ ಆಗ್ಬೋದು. ಇದೇ ರೋಡಲ್ಲಿ ಒಂದು 4-5 ಕಿಲೋಮೀಟರ್ಸ್ ಹೋದರೆ ಬೆಟ್ಟದ ಎಂಟ್ರಿ ಪಾಯಿಂಟ್ ತನಕ ರೀಚ್ ಆಗ್ತೀರಾ. ಆದರೆ ಇಲ್ಲಿಗೆಲ್ಲ ಪ್ರೈವೇಟ್ ವೆಹಿಕಲ್ ಅಲೋ ಇಲ್ಲ, ಬೇರೆ ದಾರಿ ಇಲ್ಲ, ಕೆಂಪಸ್ಸಲ್ಲಿ ಹೋಗಬೇಕು. ಹಿಂಗೆ ಹೋಗ್ತಾ ಮುಂದೆ ರೈಟ್ ಸೈಡಲ್ಲಿ ಎಷ್ಟೊಂದು ಜನ ಹೊಲಕ್ಕೆ ನುಗ್ಬಿಟ್ಟವ್ರೆ, ಸೂರ್ಯಕಾಂತಿ ಹೊಲಕ್ಕೆ. ನಾವು ಏನಪ್ಪ ಹಾಳು ಮಾಡ್ತಾವ್ರೆ ಅಂತ ನೋಡಿದ್ರೆ ಒಬ್ಬ ಅಜ್ಜ ಇದ್ದ ಓನರು 20 ರೂಪೀಸ್ ಪರ್ ಹೆಡ್ ಅಂತೆ ತಗೊಂಡು ಚಾರ್ಜ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ. ಫೋಟೋಸ್ ಆದರೂ ತಗೊಳ್ಳಿ, ವೀಡಿಯೋಸ್ ಆದರೂ ಮಾಡ್ಕೊಳ್ಳಿ, ಡ್ಯಾನ್ಸ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಏನು ಇಂಟೆಲಿಜೆನ್ಸ್ ನೋಡಿ. ಹಿಂಗೂ ಬಿಸ್ನೆಸ್ ಮಾಡ್ಬೋದಲ್ವಾ? ಯಾರಾದರೂ ಈ ಕಡೆ ಸೈಡ್ ಲ್ಯಾಂಡ್ ಗೇನ್ ಪರ್ಚೇಸ್ ಮಾಡೋರಿದ್ರೆ ಹೇಳಿ, ನಾವು ಸೂರ್ಯಕಾಂತಿ ಹಾಕಿ ನೆಕ್ಸ್ಟ್ ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಏನು ಹೇಳ್ತೀರಾ? ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟೇ, ಎಂಟ್ರಿ ಪಾಯಿಂಟ್ ರೀಚ್ ಆಗ್ತೀವಿ. ಗಾಡಿ ಪಾರ್ಕ್ ಮಾಡಿ, ತುಂಬ ಜನ ಇದೆ ಅಲ್ವಾ, ಮತ್ತು ಲೈನಲ್ಲಿ ನಿಲ್ಬೇಕಂತ ನಿಂತಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾವೇನೋ ಗಂಟೆಯಿಂದ ಲೈನಲ್ಲಿ ನಿಂತಿದ್ರೆ ಇಲ್ಲಿ ಅಣ್ಣನ ಹತ್ರ ಮೇಕಪ್ ಮಾಡ್ಕೊತಾವ್ರೆ, ಫುಲ್ ಮಿರರ್ ನೋಡ್ಕೊಂಬಿಟ್ಟು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ನೋಡಿ ಎಷ್ಟು ಜನ ಇದ್ದಾರೆ. ವೀಕೆಂಡ್ಸಲ್ಲಿ ಇಲ್ಲ ಯಾವುದಾದ್ರು ರಜಾ ಇರೋ ಟೈಮಲ್ಲಿ ಬಂದರೆ ಇಷ್ಟೇ ಜನ, ಸಾಕಲ್ವಾ? 6.5 hours later. ಫೈನಲಿ 2 ಅವರ್ ಕ್ಯೂವಲ್ಲಿ ನಿಂತ ಮೇಲೆ ಹತ್ತತ್ರ ಎಂಟ್ರಿ ಟಿಕೆಟ್ ತೊಗೊಂಡು ಹತ್ರ ರೀಚ್ ಆಗಿದ್ದೀವಿ. ಟಿಕೆಟ್ ತೊಗೊಂಡು ಒಳಗೆ ಬಂದಾಯಿತು. ಇದೇ ಬಸ್ಗಳೇ ಇಲ್ಲಿಂದ ಮೇಲೆ ಟ್ರಾವೆಲ್ ಮಾಡೋಕ್ಕಿರೋದು. ಪರ್ ಪರ್ಸನ್ ಅಪ್ ಆ್ಯಂಡ್ ಡೌನ್ 70 ರೂಪೀಸ್ ಅನಿಸುತ್ತೆ. ಸೊ ಇಲ್ಲಿಂದ ಒಂದು 20 ಮಿನಿಟ್ಸ್ ಜರ್ನಿ ಮಾಡಬೇಕು. ಓನ್ಲಿ ಗೌರ್ಮೆಂಟ್ ಬಸ್ಸಸ್ ಅಲ್ಲೋ ಇರೋದಷ್ಟೇ. ಒಂದು 20 ಮಿನಿಟ್ಸ್ ಜರ್ನಿ ಮಾಡಿದ್ರೆ ಟೆಂಪಲಿಗೆ ರೀಚ್ ಆಗ್ತೀವಿ. ಈ ಟೆಂಪಲ್ಲು ಏನಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅಂತ ಬಂತು ನೇಮ್ ಅಂತ ಹೇಳಿದ್ರೆ, ವರ್ಷದ 365 ದಿನವೂ ಹಿಮ ಬೀಳುತ್ತೆ ಅಂತೇನೋ ಹೇಳ್ತಾರೆ. ನಮಗೆ ಅಂದರೆ ಎಲ್ಲ ಟೈಮಲ್ಲೂ ಸಿಗಲ್ಲ. ಈಗ ನಾವು ಹೋಗ್ತಾ ಇರೋದು ನೋಡಿ, ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಇವಾಗ ಹಿಮ ಕೇಳಿದ್ರೆ ಎಲ್ಲಿಂದ ಬರುತ್ತೆ ಹೇಳಿ? ಅಷ್ಟೇ. ಸೊ ಅದೇ ರೀಸನ್ಗೋಸ್ಕರ ಹಿಮವದ್ ಅಂತ ಹೆಸರು ಬಂದಿರೋದು. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ. ಇದೇ ಟೆಂಪಲ್ ಎಂಟ್ರೆನ್ಸು. ಒಳಗೆ ಹೋಗೋಣ ಅಂತ ಬಂದು ನೋಡ್ತಾ ಇದ್ದರೆ ಅಕ್ಕ ಒಬ್ಬರು ಫುಲ್ ನೆಕ್ಸ್ಟ್ ಲೆವೆಲ್ ಭರತನಾಟ್ಯ ಪೋಸ್ ಕೊಡ್ತಾ ಅವ್ರೆ. ಏನು ಕಾನ್ಫಿಡೆನ್ಸಲ್ಲಿ ಪೋಸ್ ಕೊಡ್ತಾವ್ರೆ ನೋಡಿ. ಇವಾಗ ಇವರಾದರೂ ನೆಕ್ಸ್ಟ್ ಒಬ್ಬರು ಅಂಕಲ್ ಬರ್ತಾರೆ. ಅಯ್ಯೋ, ಬೆಳಗ್ಗೆನೂ ಲೈನು, ಇವಾಗೂ ಲೈನು, ಎಲ್ಲ ಕಡೆನೂ ಲೈನು. ನಿಂತ್ಕೊಂಡಂತೂ ಸಾಕಾಗೋಗಿದೆ. ವೀಕೆಂಡ್ಸಲ್ಲಿ ಬರೋರು ನೋಡ್ಕೊಂಡು ಬನ್ನಿ, ಆಯಿತಾ? ಲೈನಲ್ಲಿ ನಿಂತು ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಮುಂಗಾರು ಮಳೆಯಲ್ಲಿ ಬರ್ತಾನಲ್ಲ ಒಬ್ಬ ಟಿ ಒಂಥರ. ಬೆಳಗಿಂದ ಕ್ಯೂವಲ್ಲಿ ನಿಂತು ಸುಸ್ತಾಗೋಗಿದೆ. ಟಿಪಿನೇ ಮಾಡಿಲ್ಲ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋಗ್ಬೇಕಾಗಿರೋದು ನಾವು. ಒಳಗೆಲ್ಲ ಫೋನ್ ಅಲೋ ಮಾಡಲ್ಲ. ಪಿಕ್ ತೆಗ್ದು ಹಾಕೋಣ ಅಂತ ಹೇಳಿದ್ರೆ ಯಾರು ಬೇಜಾರಾಗಬೇಡಿ. ನೋಡಬೇಕಂತ ಅನಿಸಿದ್ರೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಅಷ್ಟೇ. ಇಲ್ಲೆಲ್ಲ ಕಾಡಾನೆ ಎಲ್ಲ ಬರ್ತಾ ಇರುತ್ತೆ. ತುಂಬ ಟೈಮ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರಲ್ವಾ. ಸೊ ಅದಕ್ಕೆ ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಮಾಡಿಸಿದ್ದಾರೆ. ಈ ಕಡೆಯಿಂದನೇ ಬಂದಿದ್ದು ಒಂದು ಟೈಮ್ ಹೇಳ್ತಾಯಿದ್ರು. ಸೊ ಇವಾಗೆಲ್ಲ ಬೇಲಿ ಮಾಡಿಸ್ತಾ ಇದ್ದಾರೆ ಕರೆಂಟ್ದು. ತುಂಬ ಪೀಸ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಸಖತ್ತಾಗಿರುತ್ತೆ ಅನಿಸುತ್ತೆ. ಸೊ ನಾವು ಬಂದಿದ್ದು ಲೇಟು, ಏನು ಮಾಡೋಕ್ಕಾಗಲ್ಲ. ಉರಿ ಬಿಸಿಲು. ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಮತ್ತೆ ಎಷ್ಟೊತ್ತು ಕೆಳಗಡೆ 2 ಅವರ್ ಲೈನಲ್ಲಿ ನಿಂತು ಮತ್ತೆ ಬಸ್ಸಲ್ಲಿ ಬಂದು ಲೇಟ್ ಆಯಿತು. ದರ್ಶನ ಎಲ್ಲ ಆಯಿತು. ಊಟ ಎಲ್ಲ ಪ್ರಸಾದ ಎಲ್ಲ ಕೊಟ್ಟಿದ್ರು. ಮಾಡ್ಕೊಂಬಿಟ್ಟು ಬಸ್ ಹತ್ತಿದ್ರೆ ಸ್ಟಾರ್ಟಿಂಗ್ ಬಂದಾಗಂತೂ ಹೆವಿ ರಶ್ಶು. ಇವಾಗ ನೋಡಿ ಯಾರೂ ಇಲ್ಲೇ ಇಲ್ಲ. ಬಸ್ ನೋಡಿ ಫುಲ್ ಅಂದರೆ ಫುಲ್ ಖಾಲಿ.
ಒಂದು 20-25 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ, ಜನ ಬರ್ತಾನೆ ಇಲ್ಲ. A few moments later. ಫೈನಲಿ ನಮ್ಮ ಮಹಾಜನತೆ ಬಂದರು, ಬಸ್ ಎಕ್ಕಿದ್ರಪ್ಪ. ಹಿಂಗೆ ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಥಾಟ್ ಬಂತು, ಏನು ಗೊತ್ತಾ, ಜೀವನದಲ್ಲಿ ತಿರುಗಾಡಬೇಕಂತೆ, ತಿರುಗಾಟನೇ ಜೀವನ ಆಗಬಾರ್ದಂತೆ. ನಮ್ದು ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ತುಂಬ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ಹೆವಿ ಸಖತ್ತಾಗಿರುತ್ತೆ ಅನಿಸ್ತಿತ್ತು, ಹಿಮ ಎಲ್ಲ ಸಿಕ್ತಿತ್ತೇನೋ. ಆದರೆ ನಾವು ಬಂದಿದ್ದೆ 10 ಗಂಟೆ ಎಲ್ಲ ಆಗೋಗಿತ್ತು, ಕೆಳಗೆ ಟೆಂಪಲ್ ಎಂಟ್ರಿ ಹತ್ರ ರೀಚ್ ಆದಾಗ. ಸೊ ಅಷ್ಟೊಂದೇನು ವ್ಯೂಸ್ ಎಲ್ಲ ಸಿಕ್ಕಿಲ್ಲ, ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ದೇವರಂತೂ ಅಲ್ಟಿಮೇಟ್ ಅನ್ಕೊಳ್ಳಿ, ನೋಡಿದ್ರೆ ಹಂಗೆ ನೋಡ್ಕೊಂಡು ನಿಂತಿರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ನಿನ್ನೆ ಮೊನ್ನೆ ಪ್ರತಿಷ್ಠಾಪನೆ ಆಗಿರೋ ಥರ ಇದೆ. ಮುಖದಲ್ಲಂತೂ ಕಳೆ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಡ್ರೈವರ್ಸು ಅಷ್ಟೇ ಹೆವಿ ಸ್ಕಿಲ್ಫುಲ್ ಇದ್ದಾರೆ. ಸೊ ಒಂದೇ ಒಂದು ಮಾತು, ನೀವು ಎಷ್ಟು ಕೋಟಿ ಕೂಡ ಆಗಿರಿ, ಏನಾದರೂ ಆಗಿರಿ, ಬಂದರೆ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಅಷ್ಟೇ. ಜರ್ನಿ ಎಲ್ಲ ಆಯಿತು, ಸತತ 3 ಗಂಟೆಗಳ ಪ್ರಯತ್ನದ ನಂತರ ದೇವರ ದರ್ಶನ ಆಗಿ ವಾಪಸ್ ರೀಚ್ ಆಗ್ತಾಯಿದ್ದೀವಿ ಕೆಳಗಡೆ. ಆಲ್ರೆಡಿ ಇವಾಗ ಒಂದು 3 ಗಂಟೆ, ಟೆಂಪಲ್ ಎಂಟ್ರಿ ಇರೋದೇ 4:15 ತನಕ ಅನಿಸುತ್ತೆ. ಈ ಕಡೆ ಕೆಳಗಡೆಯಿಂದ ಬಸ್ ಹೋಗೋದು. ಇನ್ನೂ ನೋಡಿ ಎಷ್ಟು ಜನ ಅವರೇ ಪಾಪ, ರಶ್ದಲ್ಲಿ ಬರ್ತಾರೆ ವೀಕೆಂಡಲ್ಲಿ. ಇಷ್ಟೊಂದು ಜನ ಇದ್ದರೆ ದರ್ಶನ ಆಗುತ್ತೋ ಇಲ್ವೋ, ವಿಪರ್ಯಾಸ ನೋಡಿ. ಈ ಉರಿ ಬಿಸಿಲಲ್ಲಿ ಕಾಯಬೇಕು ಪಾಪ, ಕಷ್ಟ. ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.